ಕಂಪ್ಲಿ ತಾಲೂಕಿನ ಕೇಬಲ್ ಹಾಗೂ ಇಂಟರ್ನೆಟ್ ಆಪರೇಟರ್ ಸಂಘದ ವತಿಯಿಂದ ನಗರದ ಎಪಿಎಂಸಿ ಆವರಣದಲ್ಲಿ ಕೇಬಲ್ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಪ್ರಾರಂಭಿಸಲಾಯಿತು. ಆಪರೇಟರ್ಸ್ಗಳು ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಒಗ್ಗಟ್ಟಿನ ಸಂದೇಶವನ್ನು ಹಂಚಿಕೊಂಡರು. ಇನ್ನು ಮಾತನಾಡಿದ ಹಿರಿಯ ಆಪರೇಟರ್ಸ್ಗಳು, ಕೇಬಲ್ ನಮ್ಮ ವೃತ್ತಿ, ಸಮಾಜಕ್ಕೆ ಮಾಹಿತಿ ಹಾಗೂ ಮನರಂಜನೆ ತಲುಪಿಸುವ ಮುಖ್ಯ ದಾರಿ. ಹಗಲು ರಾತ್ರಿ ಎನ್ನದೇ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಶ್ರಮಕ್ಕೆ ಸರಿಯಾದ ಗೌರವ ಸಿಗಬೇಕೆಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸಂಘದ ಮುಖಂಡರು, ಯುವ ಆಪರೇಟರ್ಸ್ ಹಾಗೂ ನಗರ ಗ್ರಾಮಗಳಿಂದ ಬಂದ ಹಲವಾರು ಸದಸ್ಯರು ಭಾಗವಹಿಸಿದ್ದರು. ಕಂಪ್ಲಿ ಬಗ್ಗೆ ನಮ್ಮ ಸೀಮೆ ಬೆಟ್ಟಿಸ್ವಾಮಿ ಅವರು ಹೇಳ್ತಾರ, ಸ್ವಲ್ಪ ಕೇಳಬೇಕಾಗಿ ವಿನಂತಿ. ಇವಾಗ ಯಾರು RFIR ಇದೀರಿ FTTH ಮಾಡ್ಕೊಂಡ್ರೆ ನೂಡು ಅಂತವೆಲ್ಲ ತೆಗೆದು ಒಂದೊಂದು ಮನೆ ಪಾಯಿಂಟಿಗೆ ಸಣ್ಣ ನೂಡು ಹಂಚ್ಕೊಂಡು ಮಾಡ್ಕೊಂಡ್ರೆ ರಿಸ್ಕ್ ಕಮ್ಮಿ ಆಗ್ತದೆ. ಕರೆಂಟ್ ಪವರು ಬರಲ್ಲ, ಏನು ಬರಲ್ಲ. EDF ಹಚ್ಕೊಂಡು FTTH ಮಾಡ್ಕೊಂಡ್ರೆ ಸುತ್ತ ಮೇಂಟೆನೆನ್ಸನ್ನು ನಾವು ಹುಡುಗರು ನಡ್ತೀವಲ್ಲ, FTTH ಮಾಡ್ಕೊಂಡ್ರೆ ಹುಡುಗರೇ ಬೇಕಾಗಿಲ್ಲ. ಸಂಬಳ ಕೊಡೋದು ಒಂದು 6,000 7,000 ಕೊಡೋಕೆ 100 ಕಲೆಕ್ಷನ್ ಇರಲಿ 200 ಕಲೆಕ್ಷನ್ ಇರಲಿ, ಹುಡುಗರನ್ನ ಸಂಬಳ ಕೊಡೋ ಬದಲು FTTH ಮಾಡ್ಕೊಂಡ್ರೆ ಮಾಡ್ಬೋದು. ಆ ರೀತಿ ಯಾರು RFIR ಅಲ್ಲಿ ಇದೀರಿ FTTH ಲೆಕ್ಕಕ್ಕೆ ಮಾಡ್ಕೊಡ್ರಪ್ಪ ಅಂತ ನಮ್ಮ ಕೇಬಲ್ ಆಪರೇಟರ್ ಹೇಳ್ತಿದ್ದೀನಿ. ನಮ್ಮ ಬಾರಿಗೆ ಈ ಒಂದು ಆಚರಣೆ ನಾವು ಮಾಡ್ತಾ ಇದ್ದು, ಇದಕ್ಕೆ ಹೊನ್ನೂರು ಸ್ವಾಮಿ ಹಾಗೂ ಉಚ್ಚಪ್ಪ ಅವರ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಎಲ್ಲ ಆಪರೇಟರ್ಗಳು ಇದಕ್ಕೆ ಬಂದು ಕೈ ಜೋಡಿಸಿ ತಮ್ಮ ಸಮಯನ ಇದಕ್ಕೆ ಇಟ್ಟಿರೋದು ಒಂದು ಒಳ್ಳೆಯ ವಿಚಾರವೇ. ಅಂದ್ರೆ ಅದು ತಮ್ಮ ತಮ್ಮ ವೃತ್ತಿ ಮೇಲೆ ಇಟ್ಟಿರತಕ್ಕಂಥ ಅಭಿಮಾನವನ್ನ ಇಲ್ಲಿ ತೋರಿಸ್ತದೆ ಅಂತ ನಾನು ಹೇಳ್ಬಲ್ಲೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಹೆಚ್ಚಿನ ಅನುಭವರು ಮತ್ತು ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಳೋಕೆ ಯಾರಾದ್ರೂ ಇದ್ರೆ ಬಂದು ಮಾತಾಡಿ ಹೇಳ್ಬೇಕಂತ ಮಾತಾಡಿ. ಹೀಗೆ ಇರಲಿ, ಇಲ್ಲಿ ಭೇದ ಭಾವ ಎಲ್ಲ ಮರೆಯಂತ ಕಾಲ ಹೋಯ್ತು. ಇವಾಗ ಏನಿದ್ರು ಏನು ಇದು ನಶಿಸೋಗಕ್ಕೆ ಬಂದೈತೆ, ಇರೋದ್ರೊಳಗೆ ಉಳಿಸ್ಕೋಬೇಕು. ದಿನಕ್ಕೂ ಹೆಚ್ಚಾಗಿ ಬೆಳೀತಾ ಇದೆ. ಆ ಒಂದು ತಂತ್ರಜ್ಞಾನದ ನಡುವೆ ನಾವು ಇರೋದೇ ಒಂದು ಸಾಧನೆ ಅಂತ ಹೇಳ್ಬೋದು. ಇಲ್ಲಿವರೆಗೆ ಮಾಡಿದೀವಿ, ಇರೋದನ್ನ ಉಳಿಸ್ಕೊಂಡು ಹೋಗೋಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು.